ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತೋಳಿಗೆ ಹೇಗೆ ಪೈಪಿಂಗ್ನ ಕೊಡೋದು ಅಂತ ನೋಡೋಣ. ಥ್ರೆಡ್ ಪೈಪಿಂಗ್ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಪ್ಲೀಸ್ ಚೆಕ್ಔಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ ಬಳಸಿ ಹೇಗೆ ತೋಳನ್ನ ಫಿನಿಷ್ ಮಾಡೋದು ಅಂತ ನೋಡೋಣ. ಫಸ್ಟು ತೋಳಿಗೆ ಬಟ್ಟೆ ಕಮ್ಮಿ ಆಗಿತ್ತು ಅಂತ ನಾನು ಬಟ್ಟೆನ ಜೋಡಿಸ್ಕೊತಿದ್ದೀನಿ. ಇದರ ಹೇಗೆ ಜೋಡಿಸೋದು ತೋಳಿಗೆ ಬಟ್ಟೆ ಕಮ್ಮಿ ಬಂದಾಗ ಅಂತ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದರ ಮೇಲೆ ಒಂದು ಇಟ್ಟು ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಕಾಲು ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕೋತಿದ್ದೀನಿ. ಇದೇ ರೀತಿ ಅಷ್ಟು ಸ್ಟಿಚ್ ಹಾಕ್ಕೊಂಡ್ಬಿಟ್ಟೆ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ಐರನ್ ಬಾಕ್ಸ್ ಇದ್ದರೆ ಐರನ್ ಕೂಡ ಮಾಡ್ಕೊಳ್ಳಿ. ಐರನ್ ಮಾಡೋಕ್ಕಿಲ್ಲ ಅಂದರೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಎಲ್ಲದನ್ನು ನೀಟಾಗಿ ಮಾಡಿಕೊಂಡೆ. ಇವಾಗ ಕಟ್ ಮಾಡಿಕೊಂಡು ನೀಟಾಗಿ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿ ಕಟ್ ಮಾಡೋಣ. ಎಕ್ಸ್ಟ್ರಾ ಪಾರ್ಟ್ ಎಲ್ಲ ಕಟ್ ಮಾಡಿ ತೆಗೆದು 2 ಇಂಚ್ ಮಾರ್ಜಿನ್ ಬೇಕು ನನಗೆ. 2 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ಸ್ಟಿಚ್ ಕಟ್ ಮಾಡೋಣ. ಈ ರೀತಿ ಸ್ಕೇಲ್ ತಗೊಂಡು ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋಣ. ಕಟ್ ಮಾಡ್ಕೊಳ್ಳಿ. ನನಗಿಲ್ಲಿ 2 ಇಂಚ್ ಮಾರ್ಜಿನ್ ಬಟ್ಟೆ ಕಮ್ಮಿ ಇತ್ತು, ಆದ್ದರಿಂದ ನಾನು ಸ್ಟಿಚ್ ಹಾಕಿ ಇವಾಗ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ತೆಗಿತಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ಫಿನಿಶ್ ಆಯಿತು. ಈ ರೀತಿ ಕಾಣಿಸುತ್ತೆ. ಈಗ ನೆಟ್ ಬಟ್ಟೆನ ಅಟ್ಯಾಚ್ ಮಾಡೋಣ. ಇದು ನೆಟ್ ಬ್ಲೌಸ್ ಆಗಿರೋದ್ರಿಂದ ನೆಟ್ ಬ್ಲೌಸ್ಗೆ ಯಾವ ರೀತಿ ನಾವು ಪೈಪಿಂಗ್ ಕೊಡೋದು ಅಂತ ತೋರಿಸ್ತೀನಿ ನಾನು. ಫಸ್ಟು ನೆಟ್ನ ಈ ರೀತಿ ಲೈನಿಂಗ್ ಕೆಳಗೆ ಹಾಕಿ ನೆಟ್ ಫ್ಯಾಬ್ರಿಕ್ ಏನಿದೆ ಅದನ್ನು ಮೇಲ್ಭಾಗದಲ್ಲಿಟ್ಟು ನೀಟಾಗಿ ಒಂದು 1/4 ಇಂಚ್ ಮಾರ್ಜಿನಲ್ಲಿ ಸುತ್ತಲೂ ಸ್ಟಿಚ್ ಹಾಕ್ಕೊಂಡ್ಬಂದುಬಿಡೋಣ. ಇದೇ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕಿ ಇನ್ನೊಂದು ಸೂಜಿ ಕೆಳಗಡೆನೇ ಇರಲಿ. ಟರ್ನ್ ಮಾಡಬೇಕಾದ್ರೆಲ್ಲ ಆದಷ್ಟು ಕೆಳಗೆ ಇರಲಿ. ಇದೇ ರೀತಿ ನೀಟಾಗಿ ಎಲ್ಲೂ ರಿಂಕಲ್ಸ್ ಬರದೇ ಇರೋ ರೀತಿ ನೋಡಿಕೊಂಡು ಸ್ಟಿಚ್ ಹಾಕಿ. ನೆಟ್ ಬಟ್ಟೆ ಸ್ವಲ್ಪ ಸ್ಮೂತ್ ಇರುತ್ತೆ, ಕೇರ್ಫುಲ್ಲಾಗಿ ಕೊಡಿ. ಈ ರೀತಿ ನೋಡಿ, ಟರ್ನ್ ಬಂದಾಗ ಒಂದು ಸ್ವಲ್ಪ ನಿಧಾನಕ್ಕೆ ಕೊಡಿ. ಇದೇ ರೀತಿ ಕೊಟ್ಕೊಂಡ್ಬನ್ನಿ. ಈ ರೀತಿ ಕೊಟ್ಟ ಮೇಲೆ ಇವಾಗ ಎಕ್ಸ್ಟ್ರಾ ಏನು ನೆಟ್ ಫ್ಯಾಬ್ರಿಕ್ ಇದೆ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ, ಈ ರೀತಿ ಇವಾಗ ಕಟ್ ಮಾಡ್ಕೊತಿದ್ದೀನಿ. ಕರೆಕ್ಟಾಗಿ ಲೈನಿಂಗ್ ಪೀಸ್ ಏನಿದೆ ಅದರ ಅಳತೆಗೆ ಕಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಕಟ್ ಮಾಡಿ. ಬಿಗಿನರ್ಸ್ ಆದರೆ ತುಂಬ ನಿಧಾನಕ್ಕೆ ಕಟ್ ಮಾಡಿ, ಯಾಕೆಂದರೆ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸ್ ತುಂಬ ಇರುತ್ತೆ ನೆಟ್ ಬಟ್ಟೆಯಲ್ಲಿ.
ಆದಷ್ಟು ಕೇರ್ಫುಲ್ಲಾಗಿ ನೀಟಾಗಿ ಕಟ್ ಮಾಡಿ. ಇವಾಗ ಇದಕ್ಕೆ ಹೇಗೆ ಪೈಪಿಂಗ್ ಕೊಡೋದು ಅಂತ ನೋಡೋಣ. ಇನ್ನೊಂದು ಪೀಸ್ನು ಇದೇ ರೀತಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ ಇವಾಗ ರೆಡಿ ಮಾಡ್ಕೊಂಬಂದೆ. ಇವಾಗ ಅರ್ಧ ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವಿ ಅಲ್ಲಿ ಕರೆಕ್ಟಾಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋತಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಅರ್ಧ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಒಂದು 4-5 ಹತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮಾರ್ಕು. ಆಮೇಲೆ ಸ್ಕೇಲಿಂದ ಲೈನ್ ಹಾಕ್ಕೊಳ್ಳಿ. ನೆಟ್ ಬಟ್ಟೆ ಆಗಿರೋದ್ರಿಂದ ತುಂಬ ಹತ್ತತ್ರ ಹಾಕ್ಕೊಳ್ಳಿ. ಒಂದು 1/2 ಇಂಚ್ ಗ್ಯಾಪಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಇವಾಗ ಲೈನ್ ಹಾಕ್ಕೊತಿದ್ದೀನಿ. ಸ್ಕೇಲ್ ತಗೊಂಡು ಲೈನ್ ಹಾಕೋಣ. ನೋಡಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೆ ಅಲ್ಲಿ ಕರೆಕ್ಟಾಗಿ ಲೈನ್ ಹಾಕ್ಕೋತಿದ್ದೀನಿ. ಈ ರೀತಿಯೇ ಲೈನ್ ಹಾಕ್ಕೋಬೇಕು. ಈ ರೀತಿ ಲೈನ್ ಹಾಕ್ಕೊಂಡ್ರೆ ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಪೈಪಿಂಗ್ ಕೊಡಲಿಕ್ಕೆ. ಈ ರೀತಿ ಆದಮೇಲೆ ಇವಾಗ ನಾವೇನು ರೆಡಿ ಮಾಡಿಟ್ಟಿದ್ವಿ ಥ್ರೆಡ್ ಪೈಪಿಂಗ್ ಅದನ್ನು ತಗೊತಿದ್ದೀನಿ. ಈ ರೀತಿ ತಗೊಂಡು ನೆಕ್ಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಮತ್ತೆ ಪಿನ್ ಹಾಕ್ತೀನಿ ನಾನು. ಪಿನ್ ಹಾಕಿ ಇವಾಗ ಕರೆಕ್ಟಾಗಿ ಏನು ಲೈನ್ ಹಾಕಿದ್ವಿ ಲೈನ್ ಮೇಲೆ ಥ್ರೆಡ್ ಪೈಪಿಂಗ್ ಏನಿದೆ ಅದನ್ನು ಇಟ್ಬಿಟ್ಟು ಮಾರ್ಜಿನ್ನು ನನ್ನ ರೈಟ್ ಸೈಡಿಗಿದೆ. ಈ ರೀತಿ ಕೊಟ್ಕೊಂಡ್ಬನ್ನಿ. ನಾವೇನು ಲೈನ್ ಹಾಕಿದ್ವಿ ಲೈನ್ ಮೇಲೆ ಪೈಪಿಂಗ್ ಬರಬೇಕು. ಆ ರೀತಿ ಇಟ್ಕೊಂಡು ನಿಧಾನಕ್ಕೆ ಕೊಡಿ. ನೋಡಿ ಈ ರೀತಿ ನಿಧಾನಕ್ಕೆ ಕೊಡಿ. ನೀಟಾಗಿ ಬರುತ್ತೆ. ಲೈನ್ ಮೇಲೆ ಇರಲಿ ಪೈಪಿಂಗು. ಥ್ರೆಡ್ ಏನು ಹಾಕಿದ್ವಲ್ಲ ಅದು ಲೈನ್ ಮೇಲೆ ಇರಲಿ. ಮಿಕ್ಕಿದ ಮಾರ್ಜಿನ್ನು ಆಮೇಲೆ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ಫಿನಿಶ್ ಮಾಡೋದು ನೋಡೋಣ. ಈ ರೀತಿ ನಿಧಾನಕ್ಕೆ ಕೊಡಿ. ತುಂಬ ಫಾಸ್ಟೆಲ್ಲ ಕೊಡೋಕ್ಕೆ ಹೋಗಬೇಡಿ. ನೆಟ್ ಬಟ್ಟೆ ಆಗಿರೋದ್ರಿಂದ ಸೂಜಿ ಸಿಕ್ಕಾಕೊಂಡ್ರೆ ಬಟ್ಟೆ ಹಾಳಾಗಿಬಿಡುತ್ತೆ. ಹುಷಾರಾಗಿ ಕೊಡಿ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಎಂಡಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದುಬಿಡಿ. ನೋಡಿ ನಾನು ಇನ್ನೊಂದು ಪೀಸ್ನು ರೆಡಿ ಮಾಡ್ಕೊಂಡು ಬಂದೆ. ಥ್ರೆಡ್ನ ಕಟ್ ಮಾಡಿ ತೆಗೆದು ಇವಾಗ ಫಿನಿಶಿಂಗ್ ಮಾಡಲಿಕ್ಕೆ ಯಾವ ರೀತಿ ಅಂತ ನೋಡೋಣ. ಪೈಪಿಂಗು ಕೊಟ್ಟಿದಾಗ ನೋಡಿ ಈ ರೀತಿ ಫಿನಿಶ್ ಆಗಿಂದು ಈ ರೀತಿ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ. ತುಂಬ ಸಣ್ಣದಾಗೆ ಬರುತ್ತೆ. ಎಲ್ಲಿ ಯಾವುದೇ ಗ್ಯಾಪ್ ಅಂತ ಇರೋಲ್ಲ. ನಾನಿಲ್ಲಿ ಸಿಂಗಲ್ ಫುಟ್ ಯೂಸ್ ಮಾಡಿ ಪೈಪಿಂಗ್ ಕೊಡ್ತಿರೋದು. ನೆಕ್ಸ್ಟು ಅದನ್ನು ಫಿನಿಶ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕ್ರಾಸ್ ಪಟ್ಟಿನ ಲೈನಿಂಗ್ 1 ಇಂಚದ ಸ್ಟ್ರಿಪ್ ಕಟ್ ಮಾಡ್ಕೊಂಡಿನಿ ನಾನು. ಈ ರೀತಿ ಏನು ಥ್ರೆಡ್ ಪೈಪಿಂಗಲ್ಲಿ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಿದ್ವಿ ಅದೇ ರೀತಿ ಸಣ್ಣ ಸ್ಟಿಚ್ಚಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕಿ ಸಣ್ಣ ಸ್ಟಿಚ್ಚಲ್ಲಿ ಇಟ್ಬಿಟ್ಟು ಈ ರೀತಿ ಅಷ್ಟು ಸ್ಟಿಚ್ ಹಾಕ್ಕೊಂಡ್ಬಿಡೋಣ. ನೋಡಿ ಈ ರೀತಿ
ಕ್ರಾಸ್ ಪೀಸೇ ಕಟ್ ಮಾಡ್ಕೋಬೇಕು. ಉದ್ದ ಪೀಸ್ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೋಬೇಡಿ, ಕ್ರಾಸ್ ಪೀಸೇ ಇರಲಿ. ಕ್ರಾಸ್ ಪೀಸ್ ಕಟ್ ಮಾಡೋದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಹೇಗೆ ಮಾಡೋದು ಅಂತ. ವಿಡಿಯೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವುದೇ ರೀತಿ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೂ ಕಮೆಂಟ್ ಆಗಿ. ಈ ರೀತಿ ಬಟ್ಟೆನ ಕರೆಕ್ಟಾಗಿ ಇಟ್ಬಿಟ್ಟು ಸಣ್ಣ ಸ್ಟಿಚ್ಚಲ್ಲಿ ಸ್ಟಿಚ್ ಹಾಕ್ಕೊಂಡು ಬಟ್ಟೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಇದೇ ರೀತಿ ಎಲ್ಲದನ್ನು ಸ್ಟಿಚ್ ಹಾಕ್ಕೊಂಡು ಬಂದುಬಿಡೋಣ. ನಾನಿಲ್ಲಿ ಯಾವುದೇ ಸ್ಪೀಡ್ ಅಂತ ಮಾಡಿಲ್ಲ ವಿಡಿಯೋನ, ಯಾಕೆಂದರೆ ನ್ಯಾಚುರಲ್ಲಾಗಿ ನಿಮಗೂ ಗೊತ್ತಾಗಲಿ ನಾನು ಎಷ್ಟು ನಿಧಾನಕ್ಕೆ ಹೊಲಿತೀನಿ ಅಂತ. ನೀವು ಬಿಗಿನರ್ಸ್ ಆಗಿದ್ದರೆ ಇವ್ರು ಫಾಸ್ಟಾಗಿ ಹೊಲಿತಾರೆ ಅಂದ್ಕೋಬಹುದು. ನಾವು ನಿಧಾನಕ್ಕೆ ಹೊಲಿಯೋದು. ಆದ್ದರಿಂದ ನಾನು ಏನು ಸ್ಟಿಚ್ ಹಾಕಿದ್ದೀನಿ ಅದನ್ನು ಅದೇ ರೀತಿ ತೋರಿಸಿದ್ದೀನಿ. ಯಾವುದೇ ಸ್ಪೀಡ್ ಅಂತ ಮಾಡಿಲ್ಲ ಇದರಲ್ಲಿ. ನೋಡಿ ಇವಾಗ ಆಯಿತು, ಈ ರೀತಿ ಕಾಣಿಸುತ್ತೆ. ಇವಾಗ ಥ್ರೆಡ್ನ ಕಟ್ ಮಾಡಿಕೊಂಡು ಸ್ಟ್ರಿಪ್ ರೆಡಿ ಆಗಿದೆ. ಈ ಸ್ಟ್ರಿಪ್ಪಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದುಬಿಡೋಣ. ಈ ರೀತಿ ಕಾಣಿಸುತ್ತೆ ನೋಡಿ, ಕ್ರಾಸ್ ಪೀಸೇ ಇರಬೇಕು. ಇವಾಗ ಏನು ಸ್ಟ್ರಿಪ್ ಇದೆ ಅದನ್ನು ಮುಂದೆ ಮೂಲೆ ಥರ ಇತ್ತಲ್ಲ ಅದನ್ನು ಕಟ್ ಮಾಡಿ ತೆಗ್ದೀನಿ. ಇವಾಗ ಕರೆಕ್ಟಾಗಿ ಇಟ್ಬಿಟ್ಟು ನಾವೇನು ಥ್ರೆಡ್ ಪೈಪಿಂಗ್ ರೆಡಿ ಮಾಡಿದ್ವಿ, ಇವಾಗ ತೋಳಿಗೇನು ಅಟ್ಯಾಚ್ ಮಾಡಿದ್ವಲ್ಲ ಅದರ ಮೇಲಿಡಬೇಕಿದ್ನ, ಕೆಳಗಲ್ಲ, ಅದರ ಮೇಲಿಟ್ಟು ನೀಟಾಗಿ 1/4 ಇಂಚ್ ಮಾರ್ಜಿನ್ನಲ್ಲಿ ಬಟ್ಟೆ ಕೊಟ್ಕೊಂಬರೋಣ. ಈ ರೀತಿ ನಿಧಾನಕ್ಕೆ ಕೊಡಿ, ಎಡ್ಜಲ್ಲೇ ಬರುತ್ತೆ ನೋಡಿ. ಇದೇ ರೀತಿ ನೀಟಾಗಿ ಕೊಟ್ಕೊಂಬನ್ನಿ. ಲಾಕ್ ಮಾಡ್ಕೊಳ್ಳಿ. ಇವಾಗ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ತೋಳೇನಿತ್ತು ಅದನ್ನು ಕೂಡ ಹೀಗೆ ಫಿನಿಷ್ ಮಾಡ್ಕೋತೀನಿ. ಇದೇ ರೀತಿ ನೀಟಾಗಿ ಫಸ್ಟು 1/4 ಇಂಚ್ ಮಾರ್ಜಿನ್ ಅಥವಾ ಅರ್ಧ ಇಂಚ್ ಬೇಕು ಅಂದರೆ ನೀವು 1.5 ಇಂಚದ ಸ್ಟ್ರಿಪ್ ಕಟ್ ಮಾಡ್ಕೋಬೇಕಾಗುತ್ತೆ. 1/4 ಇಂಚು ಸಾಕು ಅನ್ನೋರು 1 ಇಂಚದ ಸ್ಟ್ರಿಪ್ ಆಲ್ಮೋಸ್ಟ್ ಆಗುತ್ತೆ. ಬಿಗಿನರ್ಸ್ ಎಲ್ಲ 1.5 ಇಂಚ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಆಚೆ ಈಚೆ ಹೋದ್ರೂ ನಿಮಗೆ ಮಾರ್ಜಿನ್ ಎಲ್ಲೂ ಕಮ್ಮಿ ಆಗಬಾರ್ದು. ಆದ್ದರಿಂದ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಈ ರೀತಿಯೇ ಕೊಡೋದು. ಬಟ್ ಇದು ನೆಟ್ ಬ್ಲೌಸ್ ಆಗಿರೋದ್ರಿಂದ ಈ ರೀತಿ ಕೊಡಲೇಬೇಕು. ಕೆಲವಕ್ಕೆಲ್ಲ ಒಳಗಡೆ ಕೊಟ್ಟು ಹಾಗೆ ಇನ್ವಿಸಿಬಲ್ ಕೂಡ ಮಾಡಬಹುದು. ಈ ರೀತಿ ಬಟ್ಟೆನ ಕಟ್ ಮಾಡಿ ಎಕ್ಸ್ಟ್ರಾ ಪೀಸ್ ತೆಗೆದು ನೋಡಿ, ನಾನು 1/4 ಇಂಚ್ ಮಾರ್ಜಿನಲ್ಲಿ ಕಟ್ ಮಾಡಿ ತೆಗ್ದಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಇವಾಗ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡೋಣ. 1/4 ಇಂಚಿಗಿನ 1 ಪಾಯಿಂಟ್ ಹೆಚ್ಚಿಗೆ, ಅರ್ಧ ಇಂಚ್ಗಿನ 1 ಪಾಯಿಂಟ್ ಕಡಿಮೆ ಅನ್ನೋ ಹಾಗೆ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲೇನು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ತಿದ್ದೀನಿ ಅದು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಪೀಸ್ ಆಗಿತ್ತು. ಅದು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ನಲ್ಲ ಅದರಿಂದ. ಇವಾಗ ಕರೆಕ್ಟಾಗಿ 1 ಪಾಯಿಂಟ್ ಅಷ್ಟು ಕಟ್ ಮಾಡಿ ತೆಗೆದು ಈ ರೀತಿ ಕಾಣಿಸುತ್ತೆ. ಇವಾಗ ಇದ್ರ ಮೇಲೆ ಸ್ಟಿಚ್ ಹಾಕೋಣ. ಅದನ್ನು ಫಸ್ಟು ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ 1 ಫೋಲ್ಡ್ ಮಾಡಿ ಅನದರ್ ಫೋಲ್ಡ್ ಮಾಡಿದರೆ ಒಳಗೋಗುತ್ತೆ ಬಟ್ಟೆ.
ಈ ರೀತಿ ಕಾಣಿಸುತ್ತೆ ಬ್ಯಾಕ್ ಸೈಡು. ಈ ರೀತಿ ಸ್ಟಿಚ್ ಹಾಕೋಣ. ಇದರಲ್ಲಿ ಸಣ್ಣ ಸ್ಟಿಚ್ ಅಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಸ್ಟಿಚ್ಗಿನ ಜಾಸ್ತಿ ಇರೋವಾಗಿ ಇಟ್ಕೊಂಡು ಸ್ಟಿಚ್ ಹಾಕಿ. ಇದಕ್ಕೆ ನಾನು ಯಾವುದೇ ಲೈನ್ ಏಮಿಂಗ್ ಅಂತ ಮಾಡ್ತಿಲ್ಲ, ಸ್ಟಿಚ್ಚೇ ಬಿಡ್ತೀನಿ. ಯಾಕೆಂದರೆ ಇದು ನೆಟ್ ಪೀಸ್ ಆಗಿರೋದ್ರಿಂದ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಏಮಿಂಗ್ ಮಾಡಿದಾಗ. ಸೊ ಹಾಗೆ ಸ್ಟಿಚ್ ಹಾಕೋಣ. ಇದು ಈಸಿ ಕೂಡ. ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಧಾನಕ್ಕೆ ಮಡಚಿಬಿಟ್ಟು ನೋಡಿ, ಈ ರೀತಿ ಎತ್ತಿ ಒಳಗಡೆ ಬಟ್ಟೆನ ಒಂದು ಫೋಲ್ಡ್ ಮಾಡಿ, ನೆಕ್ಸ್ಟ್ ಅನದರ್ ಫೋಲ್ಡ್ ಮಾಡಿ, ಈ ರೀತಿ ಒಳಗಡೆಯಿಂದ ಬಟ್ಟೆ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕಿ. ನಿಧಾನಕ್ಕೆ ಕೊಡಿ, ತುಂಬ ಫಾಸ್ಟೆಲ್ಲ ಕೊಡೋಕೆ ಹೋಗಬೇಡಿ. ಕೆಳಗಡೆ ಮಾರ್ಜಿನ್ ಕರೆಕ್ಟಾಗಿ ಫೋಲ್ಡ್ ಆಗಿದೆಯೋ ಇಲ್ವಾ ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಕೊಡಿ. ಕೂಡ ಯಾವ ಕಾರಣಕ್ಕೂ ಆಚೆ ಬರಬಾರ್ದು. ಈ ರೀತಿ ಮಡಚಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕೊಡಿ. ಈ ರೀತಿ ಇವಾಗ ಈ ಪೀಸ್ನು ಕೂಡ ನಾನು ರೆಡಿ ಮಾಡ್ಕೋತೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಸ್ವಲ್ಪ ಹತ್ರದಿಂದ ನೋಡಿ, ಅವಾಗ ಗೊತ್ತಾಗ್ಬೋದು ನಿಮಗೆ. ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬ ನೀಟ್ ಫಿನಿಶಿಂಗೇ ಬರುತ್ತೆ, ಬ್ಯಾಕ್ ಸೈಡ್ ಕೂಡ ಫ್ರಂಟ್ ಸೈಡ್ ಕೂಡ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದಿಸ್ ವಾಚಿಂಗ್. ಬಾಯ್ ಬಾಯ್.